ನಮಸ್ಕಾರ ಕರ್ನಾಟಕ. ಕಣ ಕಣದಲ್ಲೂ ಕನ್ನಡ. ಯಾಕೆ ಈ ಕಣದಲ್ಲೂ ಕನ್ನಡ ಅಂತಂದ್ರೆ ಅಟ್ಲೀಸ್ಟ್ ಆ ರೀತಿನಲ್ಲಾದ್ರೂ ನಾವೆಲ್ಲ ಒಂದಾಗಿ ಬಾಳೋಣ ಅನ್ನೋ ಒಂದು ವಿಚಾರವನ್ನ ಹೇಳುತ್ತಾ ಬಿಜೆಪಿಯಲ್ಲಿ ಒನ್ ಸೆಕೆಂಡ್ ಸಮಥಿಂಗ್ ರಾಂಗ್, ಸಾರಿ, ಮತ್ತೆ ಲೈವ್ ಬರ್ತೀನಿ. ಏನೋ ನೆಟ್ ಪ್ರಾಬ್ಲಮ್ ಇದೆ. ಐ ವಿಲ್ ಡಿಸ್ಕನೆಕ್ಟ್. ಈಗ ಐ ಆಮ್ ಜಸ್ಟ್ ಕಮಿಂಗ್ ಫಾರ್ ಅ ಲೈವ್. ಎನ್ಯೋ ಐ ಥಿಂಕ್ ಸರಿ ಹೋಗ್ತಾ ಇದೆ. ಸರಿ ಹೋಗ್ತಾ ಇದೆ. ಐ ಜಸ್ಟ್ ನಮಸ್ಕಾರ ಕರ್ನಾಟಕ. ಕಣದಲ್ಲೂ ಕನ್ನಡ. ಆದ್ರೆ ನಾವು ಓಟ್ ಹಾಕಿರೋ ಅಂತ ರಾಜಕಾರಣಿಗಳು ಬಿಜೆಪಿ ಏನೋ ಭ್ರಷ್ಟಾಚಾರದ ಆರೋಪ ಮೇಲೆ ಕಾಂಗ್ರೆಸ್ಗೆ ಜನ ಓಟ್ ಹಾಕ್ರೆ 2.5-3 ವರ್ಷದಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿ ಎಲ್ಲ ಇಲಾಖೆಗಳು ಗಬ್ಬು ನಾತ ಹೊಡಿತಾ ಇದೆ. ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಕಳೆದ 1 ವಾರದಲ್ಲಿ ಬೆಂಗಳೂರು ಸಿಟಿ ನಗರ ಪೊಲೀಸ್ ಠಾಣೆಗಳಲ್ಲಿ 3ನೇ ಠಾಣೆ ಬೀದಿಗೆ ಬಂದು ನಿಂತಿದೆ. ಮುಂಚೆ ದಯಾನಂದ್ ಸಸ್ಪೆಂಡ್ ಆದ್ಮೇಲೆ ಸೀಮಂತ್ ಕುಮಾರ್ ಸಿಂಗ್ ಈಗ ಟೇಕ್ ಓವರ್ ಮಾಡಿದ್ದಾರೆ. 1 ವಾರದಲ್ಲಿ 3 ಸ್ಟೇಷನ್ ಇನ್ಸ್ಪೆಕ್ಟರ್ಗಳು ಅಕ್ರಮವಾಗಿ ಮಾಡಿದಂತ ಕೆಲಸಗಳಿಗೆ ಬೀದಿಗೆ ಬಂದಿದ್ದಾರೆ. ಮೊದಲನೇದಾಗಿ ಗೊತ್ತಿಲ್ಲ, ಸಸ್ಪೆಂಡ್ ಮಾಡ್ತಾರೋ ಅಥವಾ ಕಾಸಿಕೊಂಡು ಸೆಟ್ಲ್ಮೆಂಟ್ ಮಾಡ್ತಾರೋ ಕಾಂಗ್ರೆಸ್ ಸರ್ಕಾರ, ಹೋಮ್ ಮಿನಿಸ್ಟ್ರು, ಡಿಜಿಪಿ, ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್, ನಮಗೆ ಗೊತ್ತಿಲ್ಲ. ಬಟ್ ಒಂದಂತೂ ನಿಜ, ಪೊಲೀಸ್ ಇಲಾಖೆನಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ನಿನ್ನೆ ಇವತ್ತು ವಿಷಯ ಪ್ರಚಾರದಲ್ಲಿರೋದು ನನ್ ಅದರ್ ದಾನ್ ಕೊಡಗೇಳಿ ಪೊಲೀಸ್ ಸ್ಟೇಷನ್. ನಮ್ಮ ಕೊಡಗೇಳಿ ಪೊಲೀಸ್ ಸ್ಟೇಷನ್ ಅನ್ನ ಕಡೆಗೆ ನಮಗೆ ನಾಚಿಕೆ ಆಗತ್ತೆ. ಯಾಕಂದ್ರೆ ಇಲ್ಲಿ ಬರೋನೆಲ್ಲರೂ ಬರೀ ರಿಯಲ್ ಎಸ್ಟೇಟೇ ಮಾಡೋದು, ಬೇರೆ ಏನೂ ಮಾಡಲ್ಲ. ಈ ಕೊಡಗೇಳಿ ಪೊಲೀಸ್ ಸ್ಟೇಷನ್ ಮುತ್ತುರಾಜನೇ ಮೊನ್ನೆ ನನ್ನ ವಿಚಾರದಲ್ಲಿ ಮನೆಗೆ ನುಗ್ಗಿ ಸರ್ಚ್ ವಾರೆಂಟ್ ತಗೊಂಬಂದು ಏನೇನ್ ಬಾಳ್ಬೇಕೋ ಬಾಳ್ದ. ಈಗ ನೋಡಿದ್ರೆ ಯಾರನ್ನೋ ಸುಳ್ಳು ಅರೆಸ್ಟ್ ಮಾಡಿ ಕೊಡಗೇಳಿ ಇನ್ಸ್ಪೆಕ್ಟರ್ ರಿಯಲ್ ಎಸ್ಟೇಟ್ ಪಕ್ಕದಲ್ಲಿ NTA ಲೇಔಟ್ ಐತೆ, ಅಲ್ಲಿ ಸಾಕಾನಗರ ಐತೆ, ಬರೀ ರಿಯಲ್ ಎಸ್ಟೇಟ್. ಕೊಡಗೇಳಿ ಸ್ಟೇಷನ್ ಅಂದ್ರೆ ರಿಯಲ್ ಎಸ್ಟೇಟ್ ಸ್ಟೇಷನ್. ಇಲ್ಲಿ ಪೊಲೀಸರು ಬರೋದೇ ದುಡ್ಡು ಮಾಡಕ್ಕೆ. ಈ ಹಿಂದೆ ರಾಜಣ್ಣ ಅಂತ ಇದ್ದ, ಹೆಣ್ಣು ಮಕ್ಕಳನ್ನ ಮಂಚ ಕರಿತಾ ಇದ್ದ. ಆ ವಿಚಾರದಲ್ಲಿ ಇನ್ಸ್ಪೆಕ್ಟರ್ ರಾಜಣ್ಣ ಅಂತ ಕೊಡಗೇಳಿ ಫುಲ್ ಫೇಮಸ್. ಎಷ್ಟು ಫೇಮಸ್ ಅಂದ್ರೆ ಹೆಣ್ಮಕ್ಳು ಏನಾದ್ರು ಕಂಪ್ಲೇಂಟ್ ಕೊಡಕೋರ್ರೆ ಅವ್ರ ಮಂಚಕ್ಕೆ ಹೋಗ್ಬೇಕು. ಆ ಲೆವೆಲ್ ಅಲ್ಲಿ ಕಾಟ ಕೊಡ್ತಾ ಇದ್ದಂತ ಒಬ್ಬ ಕಾಮುಕ ತಿಮಿಂಗಲ ಇನ್ಸ್ಪೆಕ್ಟರ್ ಆಗಿದ್ದ. ಈಗ ಅದಾದ ನಂತರ ಬಂದವನೇ ಚೇತನ್ ಅಂತ ಇನ್ಸ್ಪೆಕ್ಟರ್. ಅಲ್ಲಿ ಯಾರೋ ಹೇಳಿದ್ರು ಸಾಕಾನಗರದಲ್ಲಿ 4 ಫ್ಲೋರ್ ಮನೆ ಕಟ್ಕೊಂಡವನೇ ಅಂತ. ಇಲ್ಲಿಗೆ ಬರೋ ಇನ್ಸ್ಪೆಕ್ಟರ್ ಎಲ್ಲ 4-5 ಸೈಟ್ಗಳು, ಇಲ್ಲ 4-5 ಮನೆಗಳು, 16 ಕೋಟಿ ಕಾಸು ಮಾಡ್ದಿದ್ದು ಕೊಡಗೇಳಿ ಸ್ಟೇಷನ್ ಇಂದ ಹೋಗದ್ದೇ ಇಲ್ಲ. ಈಗ ಅದೇ ವಿಚಾರದಲ್ಲಿ ಪ್ರಚಾರದಲ್ಲಿರೋನು ಇವತ್ತಿನ ಇನ್ಸ್ಪೆಕ್ಟರ್ ಮಾಧ್ಯಮಗಳು ತೋರಿಸ್ತಾ ಇದೆ. ಯಾರೋ ಸಂಜಯ್ ಅನ್ನೋ ಹುಡುಗನನ್ನ ಸೈಟ್ ವಿಚಾರಕ್ಕೆ ಕರ್ಕೊಂಡು ಹೋಗಿ FIR ಹಾಕಿ ಕೂಡಾಕಿ 13 ದಿನ ಕಸ್ಟಡಿ ತಗೊಂಡು ನೀನ್ ಸೈಟ್ ಬರ್ಕೊಟ್ರೆ ಇಲ್ಲಿಂದ ಹೋಗೋದು ಅಂತ ಹೇಳಿ ಲಾಸ್ಟ್ಗೆ ಅಲ್ಲಿದ್ದಂತ ಇಬ್ರು, ನಾನು ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಅವ್ರೆ, ನೋಡ್ರಿ ನಿಮ್ ಪೊಲೀಸವ್ರ ಸಾಧನೆ ಹೇಳಕ್ಕೆ ಆಗಲ್ರಿ. ಎಂತ ಪೊಲೀಸು, ಎಂತ ಭ್ರಷ್ಟ ಇಲಾಖೆ, ಎಂತ ಕಳ್ರು ನೀಡಿರೋ ಅಂದ್ರೆ ಇಲ್ಲ ನಾವೇ ಕಳ್ರು, ನಾವೇ ದರೋಡೆಕರ್ರು ಅನ್ನೋ ಮಟ್ಟಕ್ಕೆ ಈ ಪೊಲೀಸ್ ಇಲಾಖೆ ಇದೆ. ಕಾಂಗ್ರೆಸ್ ಸರ್ಕಾರದ ಅವಧಿನಲ್ಲಿ ಈ ಮುತ್ತುರಾಜನೇ ಮೊನ್ನೆ FIR ಮಾಡಿ ನಮ್ಮನೆಗೆ ನುಗ್ಗಿ ನನ್ನನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ದು. ಗೊತ್ತಿಲ್ಲ ಯಾರು ಬಂಡವಾಳ ಹಾಕಿದ್ರು ನನ್ನನ್ನು ಕರ್ಕೊಂಡು ಹೋಗಕ್ಕೆ. ಈಗ ಸೈಟ್ ವಿಚಾರದಲ್ಲಿ ತಗಲಾಕಂಡೇ ಮುತ್ತು. ಯಾಕೆ ನೀನ್ ತಗಲಾಕಂಡೇ ಸೀಮಂತ್ ಕುಮಾರ್ ಸಿಂಗ್ ಅವ್ರೆ? ಒಬ್ಬೊಬ್ಬ ಸ್ಟೇಷನ್ ಇರೋ ಇನ್ಸ್ಪೆಕ್ಟರ್ದು ಒಂದೊಂದು ಬಾಳಲ್ಲ. ಅವನ್ ನೋಡಿದ್ರೆ ಸೂರ್ಯನಗರ ಇನ್ಸ್ಪೆಕ್ಟರ್ ಕಳ್ಳನ ಹತ್ರ ರಿಕವರಿ ಮಾಡಿದಂತ 1 kg ಚಿನ್ನನ ಹೆಂಡತಿಗೆ ಒಡವೆ ಮಾಡಿಕೊಡ್ತಾನೆ ಅಂತಂದ್ರೆ, ಬೆಂಗಳೂರಿನ ಪೊಲೀಸ್ ಇನ್ಸ್ಪೆಕ್ಟರ್ಗಳು ಯಾವ ಮಟ್ಟಕ್ಕೆ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಇಟ್ ಈಸ್ ಅನ್ಇಮ್ಯಾಜಿನಬಲ್ ಕಂಡೀಷನ್ ಅಲ್ಲಿ ಬೆಂಗಳೂರಿನ ಇನ್ಸ್ಪೆಕ್ಟರ್ಗಳು ಒಬ್ಬೊಬ್ಬನ 500 ಕೋಟಿಗೆ ಅವ್ರೆ ಅಂತ ಹೇಳ್ತಾರೆ. 1 ಕೋಟಿ 2 ಕೋಟಿ 5 ಕೋಟಿ ಪೋಸ್ಟಿಂಗ್ ಕೊಟ್ಕೊಂಬರ್ತಾರೆ. ಪೋಸ್ಟಿಂಗ್ ಕಾಸು ಕೊಟ್ಟ ಮೇಲೆ ಲೂಟಿ ಮಾಡ್ಲೇಬೇಕಲ್ವಾ?
ಯಾರು ಲೂಟಿ ಮಾಡಿಸ್ತಾ ಇರೋದು? ಹಿಂದೆ ಬಿಜೆಪಿ ಇತ್ತು, ಇವತ್ತು ಕಾಂಗ್ರೆಸ್ ಲೂಟಿ ಮಾಡಿಸ್ತಾ ಇದೆ. ಪೊಲೀಸರು ತೇಟ್ ಉಗ್ರಗಾಮಿಗಳ ತರ ಕಾಣಿಸ್ತಾರೆ, ಲೂಟಿಕೋರ್ರ ತರ ಕಾಣಿಸ್ತಾರೆ, ಕಳ್ಳರ ತರ ಕಾಣಿಸ್ತಾರೆ, ದರೋಡೆಕರ ಕಾಣಿಸ್ತಾರೆ. ಅವನು ಸೂರ್ಯನಗರ ಇನ್ಸ್ಪೆಕ್ಟರ್, ಅವನ ಮುಖಕ್ಕೆ ಕ್ಯಾಕರ್ಸ್ ಉಗಿಬೇಕು. ಕಳ್ಳನ ಹತ್ರ ರಿಕವರಿ ಮಾಡಿದಂತ 1 kg ಚಿನ್ನನ ಎಂಡ್ರಿಗೆ ಒಡವೆ ಮಾಡಿಸ್ಕೊಟ್ಟವನೆ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರೇ. ವಾಟ್ ಈಸ್ ಯುವರ್ ಎಕ್ಸ್ಪ್ಲನೇಷನ್? ಅವನನ್ನ ಇನ್ನ ಸಸ್ಪೆಂಡ್ ಮಾಡ್ದಂಗಿಲ್ಲಲ್ಲ. ಹೋಗ್ಲಿ ಕಾಸಿಸ್ಕೊಂಡ್ ಸೆಟ್ಲ್ಮೆಂಟ್ ಮಾಡ್ಕೊಂಬಿಡಿ. ಸೂರ್ಯನಗರ ಪೊಲೀಸ್ ಇನ್ಸ್ಪೆಕ್ಟರ್ 1 kg ಚಿನ್ನನ ಎಂಡ್ರಿಗೆ ಒಡವೆ ಮಾಡಿಕೊಟ್ಟ, ಅವನು ಇನ್ನ ಹಂಗೆ ಮಾಡ್ಕೊಂಡವ್ರೆ. ಮಾನ ಮರ್ಯಾದೆ ಇಲ್ಲಂತ ವ್ಯವಸ್ಥೆ. ಅದೇ ನಮ್ಮಂತವ್ರು ಧ್ವನಿ ಮಾಡಿದ್ರೆ ಸುಳ್ಳು FIR ಹಾಕೊಂಬಂದು ಮನೆಗೆ ನುಗ್ಗಿ ಸರ್ಚ್ ವಾರೆಂಟ್ ತಗೊಂಡು ಇವನೇ ಕೊಡಗಳೆ ಇನ್ಸ್ಪೆಕ್ಟರ್ ಮುತ್ತರಾಜ್ ಅಂತಲೇ ಈಗ ಹೆಂಗೋ ಸೆಟ್ಲ್ಮೆಂಟ್ ತಗಲಾಕೊಂಡಿದ್ಯಾ. ಅವನ ಜೊತೆನಲ್ಲಿ ಇವನೊಬ್ಬ ಸಬ್ ಇನ್ಸ್ಪೆಕ್ಟರ್, ಅವನ ಹೆಸರೇನೋ ಅವನ ಹೆಸರು, ಅವನು ಇಬ್ಬರಿಗೂ ಕಿತ್ತಾಡ್ರ ಬಂದಿರೋದು ಏನೋ ಸೆಟ್ಲ್ಮೆಂಟ್ ವಿಷಯದಲ್ಲಿ. ಸಿವಿಲ್ ಡಿಸ್ಪ್ಯೂಟ್ಗೆ ಯಾರೋ ಸಂಜಯ್ ಅನ್ನೋ ಹುಡುಗನ್ನ ಕ್ರಿಮಿನಲ್ ಕೇಸ್ ಹಾಕಿ 14 ದಿವಸ ಕಸ್ಟಡಿ ತಗೊಂಡು ಏನ್ ಬಾಳ್ತಾರ ನೋಡ್ರಿ. ಇವ್ರುಗಳಿಗಿಂತ ಡಕಾಯಿತರು ಕೊಲೆಗಾರರು ಎಷ್ಟೋ ವಾಸಿ. ಕರ್ನಾಟಕ ಪೊಲೀಸ್ ಅಲ್ಲ, ಬೆಂಗಳೂರು ಪೊಲೀಸ್ ಹುಟ್ಟು ನಿಜವಾಗ್ಲೂ ಹೇಳ್ತೀನಿ, 130 ಪೊಲೀಸ್ ಸ್ಟೇಷನ್ 130 ರೀತಿನಲ್ಲಿ ಭ್ರಷ್ಟಾಚಾರ. ಅವನ ಚಾಮರಾಜನಗರದ ಮಂಜಣ್ಣ ಅಂತೆ, ಆಮೇಲೆ ಜೆ ನಗರ ಚಾಮರಾಜನಗರ ACP ಚಂದನ್ ಇನ್ವೆಸ್ಟಿಗೇಷನ್ ಮಾಡಿ ಗೊತ್ತಾಗಿದ್ದೇನ್ ಗೊತ್ತಾ? ಈ ಕಳ್ಳನ್ ಮಕ್ಕಳು ಪೊಲೀಸರು, ಇನ್ಸ್ಪೆಕ್ಟರ್ ಮಂಜ ಆಮೇಲೆ 11 ಜನ ಪೊಲೀಸರು ಡ್ರಗ್ ಮಾಫಿಯಾಗೆ ಟೈಡೋಲ್ ಟ್ಯಾಬ್ಲೆಟ್ ಮಾಡಕ್ಕೆ ಸಪೋರ್ಟ್ ಕಮಿಷನ್ ಯಾವ ಮಟ್ಟಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಗಬ್ಬೆದ್ದೋಗಿದ್ದಾರೆ. ಇದಕ್ಕೆಲ್ಲ ಮೂಲ ಕಾರಣ ರಾಜಕಾರಣಿಗಳು, ಬಂದಂತ ಸರ್ಕಾರಗಳು. ಇವ್ರುಗಳಿಗೆ ಪೋಸ್ಟಿಂಗ್ ಕೊಡ್ಬೇಕಾದ್ರೆ ನಾನು ಪದೇ ಹೇಳ್ತಾ ಇದ್ದೆ, ಕೊಡಗಳಿ ಸ್ಟೇಷನ್ಗೆ 1.5 ಕೋಟಿ ಅಂತೆ, 1.5 ಕೋಟಿ ಪೋಸ್ಟಿಂಗ್ಗೆ. ಉಪ್ಪಾರ್ಪೇಟೆಗೆ 20 ಕೋಟಿ ಅಂತೆ, ಇದಕ್ಕೆ ಅಶೋಕ್ ನಗರಕ್ಕೆ 15 ಕೋಟಿ ಅಂತಾರೆ. 15 ಕೋಟಿ ಬಂಡವಾಳ ಹಾಕಿ ಅವನ ಇನ್ಸ್ಪೆಕ್ಟರ್ ಬಂದ್ರೆ ಲೂಟಿ ಮಾಡಿದ್ರೆ ಏನ್ ಮಾಡ್ತಾನೆ? ಇಂಥ ಲೂಟಿ ಕೋರ ಪೊಲೀಸರ ಹತ್ರ ಲಂಚ ಇಸ್ಕೊಂಡು ಪೋಸ್ಟಿಂಗ್ ಕೊಡೋ ಅಂತ ರಾಜಕಾರಣಿಗಳು, ಸರ್ಕಾರ ಏನ್ ಹೇಳ್ಬೇಕು ಇದಕ್ಕೆ? ಹಿಂದೆ ಇವರಿದ್ರು ಏನೋ ಬಿಜೆಪಿಯವರು, ಅವರು ಭ್ರಷ್ಟರು. ಈಗ ಕಾಂಗ್ರೆಸ್ ಅವರು ನೀವೇನ್ ಮಾಡ್ತಾ ಇದ್ದೀರಾ? ಯಾವ ಮಟ್ಟಕ್ಕೆ ಬಂತು ರೀ? ಕಳ್ಳರನ್ನ ಕರ್ಕೊಂಡ್ಬಂದು ಪೊಲೀಸ್ ಅವರು ಯೂನಿಫಾರ್ಮ್ ಹಾಕಿ ಕುಣಿಸಿದ್ಯಲ್ಲ ನಾವು, ನಮಗ್ ಬುದ್ಧಿ ಇದೆಯಾ? ಏನ್ ಮಾಡ್ತಾ ಇದಾರೆ ಸಿದ್ದರಾಮಯ್ಯನವ್ರೆ? ಏನ್ ಮಾಡ್ತಾ ಇದ್ರಿ? ಈ ವಾರದಲ್ಲಿ ಬೆಂಗಳೂರು ಸಿಟಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ 3 ಪೊಲೀಸ್ ಇನ್ಸ್ಪೆಕ್ಟರ್, ಒಬ್ಬನು ಮಂಜ ಚಾಮರಾಜನಗರ ಮಂಜ, ಅವನು ಮತ್ತೆ 11 ಜನ ಜೆ ನಗರ ಪೊಲೀಸರು ಸೇರ್ಕೊಂಡು ಡ್ರಗ್ ಡೀಲಿಂಗು, ಡ್ರಗ್ ಅಲ್ಲಿ ಕಾಸು. ನಾನು ಹೇಳಿದ್ದನ್ನ ACP ಚಂದನ್ ಇನ್ವೆಸ್ಟಿಗೇಷನ್ ಮಾಡಿ ಗೊತ್ತಾಗಿದೆ. ಇನ್ನೊಬ್ಬ ಸೂರ್ಯನಗರ ಇನ್ಸ್ಪೆಕ್ಟರ್ 1 kg ಚಿನ್ನನ ಎಂಡ್ರಿಗೆ ಒಡವೆ ಮಾಡಿಸ್ಕೊಡ್ತಾನೆ. ಯಾವ ಕೋರ್ಟ್ ಅಲ್ಲಿ ಹೋಗಿ ಡೆಪಾಸಿಟ್ ಮಾಡ್ಬೇಕೋ ಎಂಡ್ರಿಗೆ ಡೆಪಾಸಿಟ್ ಮಾಡ್ಕೊಡ್ತಾನೆ. ಈಗ ಕೊಡಗಲಿಗೆ ಬಂದ್ರೆ ಕೊಡಗಲಿ ಇನ್ಸ್ಪೆಕ್ಟರ್ ಮುತ್ತು ವಾಟ್ ಆರ್ ಯು ಮುತ್ತು? ಏನ್ ಮುತ್ತು ಹಿಂಗಾಗ್ಬಿಟ್ಟೆ ನೀನು? ನಾನು ಯಾವತ್ತೇ ಹೇಳ್ದೆ, ಅತಿರೇಕಕ್ಕೆ ಹೋಗ್ತಾ ಇದೆಯಾ ಮುತ್ತುರಾಜ? ಈ ಮುತ್ತುರಾಜ ಅನ್ನೋ ವ್ಯಕ್ತಿ ವರ್ಕ್ ಮಾಡಿರೋದೆಲ್ಲ ಒಳ್ಳೊಳ್ಳೆ ಕಡೆ. ಜಾಲದಲ್ಲಿ ಟ್ರಾಫಿಕ್ ಇನ್ಸ್ಪೆಕ್ಟರ್ ಕೆಲಸ ಮಾಡೋನೆ, ಒಳ್ಳೆ ಕಲೆಕ್ಷನ್ ಸೆಂಟರ್. ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಕೆಲಸ ಮಾಡೋನೆ, ಮೂಲತಃ ಮಂಡ್ಯದವನು. ಆತನೇ ಹೇಳಿದ್ದು, ನನ್ನನ್ನು ಕರ್ಕೊಂಡು ಹೋಗ್ಬೇಕಾರೆ ಎಲ್ಲ ಹೇಳ್ದ, ನಾನ್ ಮಂಡ್ಯದವನು, ಬೆಸ್ಕೇರಳ್ಳಿ ಅಂತ. ನಾನು ಕೇಳ್ದೆ, ರವಿಕಾಂತೇಗೌಡನ್ ಗೊತ್ತೇನಪ್ಪ ಅಂತ. ಹಂಗೆ ಟುಸ್ ಅಂತ ಸುಮ್ನೆ ಆಗ್ಬಿಟ್ಟ. DCP ರವಿಕಾಂತೆ ಗೊಟ್ಟವನೇ ಅಂತ ಟುಸ್ ಅಂತ ಸುಮ್ನೆ ಆಗ್ಬಿಟ್ಟ. ಪ್ರತಿಯೊಬ್ಬ ಬೆಂಗಳೂರಲ್ಲಿರೋ 130 ಪೊಲೀಸ್ ಸ್ಟೇಷನ್ ಅವರು ಲೂಟಿಕೋರರಾಗಿದ್ದಾರ್ರಿ. ಯಾವನು ಕೂಡ ನಿಯತ ಕೆಲಸ ಮಾಡ್ತಾ ಇಲ್ಲ. ಒಂದು ಕಂಪ್ಲೇಂಟ್ ಕೊಟ್ರೆ 10,000 ಕೊಡ್ಬೇಕು, FIR ಗೆ 50,000 ಕೊಡ್ಬೇಕು. ಮಾಡ್ರೆ FIR ನ ಮುಚ್ಚಾಕಕ್ಕೆ ನಿಮ್ಗೆ ಲಕ್ಷ ಇಸ್ಕೊಂತಾರೆ, ಚಾರ್ಜ್ ಶೀಟ್ ಹಾಕಕ್ಕೆ ದುಡ್ಡು ಇಸ್ಕೊಂತಾರೆ. ನಿಮ್ಗೆ ಪಾಸ್ಪೋರ್ಟ್ ವೆರಿಫಿಕೇಶನ್ ಬೇಕಾ, ದುಡ್ಡು ಕೊಡ್ಬೇಕು ಇವ್ರಿಗೆ. ಫುಟ್ಪಾತ್ ಅಲ್ಲಿರೋ ಅಂಗಡಿಗಳು ಸಹ ಇವ್ರುಗಳಿಗೆ ದುಡ್ಡನ್ನ ಕೊಟ್ಟಿದೆ, ಜೀವನ ಮಾಡಕ್ಕೆ ಸಾಧ್ಯ ಇಲ್ಲ. ನಾವು ಈ ರಾಜಕಾರಣಿಗಳಿಗೆ ಓಟ್ ಹಾಕಿ ಈ ಕಳ್ಳರ ಮೈಂಡ್ ಸೆಟ್ ಇರೋ ಪೊಲೀಸರನ್ನ ಕುಣಿಸಿದ್ರೆ ಈಗ ನಮಗೆ ಎಕ್ಸ್ಪ್ಲನೇಷನ್ ಬೇಕು. ಸಿದ್ದರಾಮಯ್ಯನವ್ರ 3 ಪೊಲೀಸ್ ಸ್ಟೇಷನ್ ಅವರು ಬುದಿಗೆ ಬಂದವ್ರೆ. ಒಂದು ಸೂರ್ಯನಗರ ಪೊಲೀಸ್ ಸ್ಟೇಷನ್ 1 kg ಚಿನ್ನನ ಎಂಡ್ರಿಗೆ ಒಡವೆ ಮಾಡಿಕೊಟ್ಟಂತೆ. ಏನ್ ಮಾಡಿದ್ರಿ ಅವನನ್ನ?
ಅವನ ಹತ್ರ ದುಡ್ಡಿಗೆ ಇಸ್ಕೊಂಡು ಸೆಟಲ್ಮೆಂಟ್ ಮಾಡ್ಬಿಟ್ರ ಅಥವಾ ಅವನನ್ನ ಸುಮ್ನೆ ಕಾಟಾಚಾರಕ್ಕೆ ಸೈಡ್ ಗಿಳಿಸಿದ್ರ? ವಿ ವಾಂಟ್ ಅನ್ ಎಕ್ಸ್ಪ್ಲನೇಷನ್. ಎರಡನೇ ಅವನು ಮಂಜ ಏನೋ ಚಾಮರಾಜನಗರ ಇನ್ಸ್ಪೆಕ್ಟರ್ ಅಂತೆ, ಅವನು ಡ್ರಗ್ ದಂಧೆ ಮಾಡ್ತಾ ಇದ್ದ. ಬರೀ ಸಸ್ಪೆಂಡ್ ಮಾಡಿದ್ರೆ ಹೆಂಗೆ ಗುರು? ನಮ್ಮ ಮನೆಗೆಲ್ಲ ಬಂದು ಯಾವ್ದೋ ಸುಳ್ಳು ಕೇಸ್ ಹಾಕಿ ನಮ್ಮನ್ನ ಅರೆಸ್ಟ್ ಮಾಡಕ್ಕಾಗತ್ತೆ? ಯು ನೀಡ್ ಟು ಅರೆಸ್ಟ್. ಸೂರ್ಯನಗರ ಪೊಲೀಸ್ ಇನ್ಸ್ಪೆಕ್ಟರ್ 1 kg ಕಳ್ಳತನ, ದುರುಪಯೋಗ, ಕರ್ತವ್ಯ ಲೋಪ, ಕಳ್ಳತನ, ಚೀಟಿಂಗ್, ಅವನ ಮೇಲೆ FIR ಮಾಡಿ ಅವನನ್ನ ಅರೆಸ್ಟ್ ಮಾಡಬೇಕು. ಯಾಕೆ ಸಾಮಾನ್ಯ ಜನರನ್ನ ಅರೆಸ್ಟ್ ಮಾಡೋ ಅಂತ ನೀವು ಪೊಲೀಸರು ಕಳ್ತನ ಮಾಡಿದ್ರೆ ಯಾಕೆ ಅರೆಸ್ಟ್ ಮಾಡಲ್ಲ? ಸಿದ್ದರಾಮಯ್ಯನವರ ವಿ ವಾಂಟ್ ಅನ್ ಆನ್ಸರ್. 1 kg ಚಿನ್ನನ ಹೆಂಡತಿಗೆ ಒಡವೆ ಮಾಡ್ಕೊಂಡ್ರನ್ನ ಯಾಕ್ರಿ ಅರೆಸ್ಟ್ ಮಾಡಿಲ್ಲ ನೀವು? ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಯಾಕೆ ಅರೆಸ್ಟ್ ಮಾಡಿಲ್ಲ? ವಿ ವಾಂಟ್ ಅನ್ ಆನ್ಸರ್. ಅದರ್ವೈಸ್ ನಿಮ್ಮನ್ನು ಕೂಡ ಲೆಕ್ಕಾಚಾರಕ್ಕೆ ಇಡಬೇಕಾಗತ್ತೆ ಅಂತ ಹೇಳುತ್ತಾ, ಅಲ್ರಿ ಪೊಲೀಸ್ ಯೂನಿಫಾರ್ಮ್ ಹೆಸರಲ್ಲಿ ಕಳ್ಳರನ್ನ ಕುಣಿಸಿದಿರಲ್ರಿ ನಾವೆಲ್ಲ ಸೇರ್ಕೊಂಡು. ಆಮೇಲೆ ಇವನನ್ನ ಆ ಮಂಜ ಚಾಮರಾಜನಗರ ಇನ್ಸ್ಪೆಕ್ಟರ್ ಮತ್ತೆ 11 ಜನ ಪೊಲೀಸರ ಮೇಲೆ ಬರೀ ಸಸ್ಪೆನ್ಷನ್. ಯಾಕೆ? ಡ್ರಗ್ ಕೇಸಲ್ಲಿ NDPS ಕೇಸ್ ಹಾಕಿ ಅವರನ್ನ ಜೈಲಿಗೆ ಕಳಿಸ್ಬೇಕು. ಯಾಕೆ ಕಳ್ಸಲ್ಲ ನೀವು? ಸಾಮಾನ್ಯ ಜನ ಅಂದ್ರೆ ಬಿಟ್ಟಿ ಬಿದ್ದಿದ್ದೀರಾ? ಸುಳ್ಳು FIR ಹಾಕಿ ಜೈಲಿಗೆ ಕಳ್ಸೋದ್ ನೀವು, ಸುಳ್ಳು FIR ಹಾಕಿ ಸುಳ್ಳುಗಳು ಹೇಳೋದ್ ನೀವು. ಅದೇ ಪೊಲೀಸರು ಕಳ್ತನ ಮಾಡಿದ್ರೆ ಹೆಂಡ್ರಿಗೆ ಒಡವೆ ಮಾಡಿಸ್ಕೊಟ್ರೆ ಅವನನ್ನ ಸಸ್ಪೆಂಡು ಮಾಡಲ್ಲ, ಅವನ ಜೈಲಿಗೂ ಕಳ್ಸಲ್ಲ. ಯಾಕೆ? ಪೊಲೀಸರಿಗೆ ಲೈಸೆನ್ಸ್ ಕೊಟ್ಟಿದ್ದೀರಾ? ಕ್ಯಾನ್ ಬಿ ಹ್ಯಾವ್ ಅನ್ ಎಕ್ಸ್ಪ್ಲನೇಷನ್. ಸೀಮಂತ್ ಕುಮಾರ್ ಅವರೇ, ಈ ಕೊಡಗೇಳಿ ಇನ್ಸ್ಪೆಕ್ಟರ್ ಮುತ್ತರಾಜು, ಅವನ ಜೊತೆಲಿರೋ ಲಕ್ಷ್ಮೀಕಾಂತ್, ಪೊಲೀಸ್ ಕಾನ್ಸ್ಟೇಬಲ್ ನರಸಿಂಹಮೂರ್ತಿ, 3 ಜನ ಡೀಲ್ ಸಿಕ್ಕಾಕೊಂಡು ಒಂದು ಸುಳ್ಳು ಕೇಸ್ ಹಾಕಕ್ಕೆ 3 ಜನನ ನೀವು FIR ಹಾಕಿ ಜೈಲಿಗೆ ಕಳಿಸ್ಬೇಕು. ಜೊತೆನಲ್ಲಿ ಚಾಮರಾಜನಗರದ ಇನ್ಸ್ಪೆಕ್ಟರ್ ಮಂಜಾ ಜೊತೆಲಿ ಅವ್ರಿಗೂ FIR ಹಾಕಿ ಜೈಲಿಗೆ ಕಳಿಸ್ಬೇಕು. ಸೂರ್ಯನಗರ ಇನ್ಸ್ಪೆಕ್ಟರ್ 1 kg ಚಿನ್ನನ ಎಂಡ್ರಿಗೆ ಒಡವೆ ಮಾಡಿಸ್ಕೊಟ್ಟವನೆ, FIR ಹಾಕಿ ಅವನನ್ನು ಜೈಲಿಗೆ ಕಳಿಸ್ಬೇಕು. ಯಾಕೆ? ಸಾಮಾನ್ಯ ಜನರಾದ್ರೆ ಬಿಟ್ಟಿ ಬಿದ್ದಿದೀವ ನಾವೆಲ್ಲ? ಬಿಟ್ಟಿ ಬಿದ್ದಿದೀವ? ಬಿಟ್ಟಿ ಬಿದ್ದಿದೇನ್ರೋ ನಿಮ್ಗೆ? ಬಿಟ್ಟಿ ಬಿದ್ದಿದೀವ? ಪೊಲೀಸ್ ಡಿಪಾರ್ಟ್ಮೆಂಟ್ ಕಳ್ಳರ ಡಿಪಾರ್ಟ್ಮೆಂಟ್ ಆಗಿದಿರಲ್ಲೋ? ಕಳ್ಳರ ಡಿಪಾರ್ಟ್ಮೆಂಟ್ ಆಗಿದ್ದೀರಾ? ಏನ್ ಹೇಳ್ಬೇಕು ನಿಮ್ಗೆ? ಹೋಮ್ ಮಿನಿಸ್ಟರ್ ಏನ್ ಮಾಡ್ತಾ ಇದ್ದೀರಾ? DGP ಏನ್ ಮಾಡ್ತಾ ಇದ್ದೀರಾ? ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ದಯಾನಂದ್ ಸಸ್ಪೆಂಡ್ ಆದಂಗೆ ಸೀಮಂತ್ ಕುಮಾರ್ ಸಿಂಗ್ ಈ ಕಳ್ಳ ಪೊಲೀಸರ ಮೇಲೆ ನೀವೇನಾದ್ರು ಕ್ರಮ ಜರುಗಿಸ್ಲಿಲ್ಲ, ನಾನ್ ಹೇಳ್ತೀನಲ್ಲ, ನಾನ್ ಬಿಟ್ರು ಮೇಲಿರೋ ಭಗವಂತ ನಿಮ್ಮನ್ ಬಿಡಲ್ಲ. ದಯಾನಂದ್ ಹೇಳಿದ್ದೆ, ದಯಾನಂದ್, ನನ್ನನ್ನ ಸುಳ್ಳು ಕೇಸಲ್ಲಿ ಜನವರಿನಲ್ಲಿ ಒಳಗಡೆ ಕಳ್ಸಿದ್ಯಾ? ನನ್ನ ಮೇಲೆ ಅಟ್ಯಾಕ್ ಮಾಡಕ್ ಬಂದ್ರೆ, ಡ್ರಗ್ ಪೆಡ್ಲರ್ ಅಟ್ಯಾಕ್ ಮಾಡಕ್ ಬಂದ್ರೆ, ಇವನ್ ಕೊಡಗೇಳಿ ಇನ್ಸ್ಪೆಕ್ಟರ್ ಅವನೊಬ್ಬ ಇಡಿಯಟ್, ಅವನ್ ಮಹೇಶ ಸುಳ್ಳು ಕೇಸ್ ಹಾಕಿ 97 ದಿವಸ ಒಡೆ ಇಟ್ಟ. ವಾಪಸ್ ಬಂದ್ಮೇಲೆ ದಯಾನಂದ್ ಹೇಳ್ದೆ, ಇವತ್ತಲ್ಲ ನಾಳೆ ನಿನಗೆ ದೇವ್ರೊಂದ್ ಗತಿ ಕಾಣಿಸ್ತಾನೆ ಅಂತ. RCB ನಲ್ಲಿ ಸಸ್ಪೆಂಡ್ ಆಗಿ ಮನೆಗೆ ಹೋದ. ನಾನ್ ಇವತ್ತು ನಿಮಗೂ ಅದನ್ನೇ ಹೇಳ್ತಾ ಇರೋದು, ವಿ ವಾಂಟ್ ಅಕೌಂಟಬಿಲಿಟಿ. ಪೊಲೀಸರು ಕಳ್ಳರ ರೀತಿ ನಡೀತಾ ಇದಾರೆ, ಕಳ್ತನ ಮಾಡ್ತಾ ಇದಾರೆ, ದರೋಡೆ ಮಾಡ್ತಾ ಇದಾರೆ, ಡ್ರಗ್ ಮಾಡ್ತಾ ಇದಾರೆ. ಸಿವಿಲ್ ಡಿಸ್ಪ್ಯೂಟ್ಗಳಿಗೆ ತಲೆ ತೂರಿಸಿ ಕಾಸುಗಳು ಮಾಡ್ಕೊಂಡು, ಸೈಟ್ಗಳು ಮಾಡ್ಕೊಂಡು, ಒಡವೆಗಳು ಮಾಡ್ಕೊಂಡು, ದಂಧೆ ಮಾಡ್ಕೊಂಡು, ಇಂಪೋರ್ಟ್ ಕಾರುಗಳು, 500 ಕೋಟಿ ಆಸ್ತಿಗಳು. ಯಾರಪ್ಪನ ಮನೆ ಹಾಳು ಮಾಡಿದ್ದು? ಯಾರಪ್ಪನ ಮನೆ ಹಾಳಿದ್ದು? ಇವತ್ತಲ್ಲ ನಾಳೆ ನಾನು CM ಆದ್ರೆ ನಿಮ್ಗಳಿಗೆ ನಾನು ಹೇಳ್ತೀನಲ್ಲ, ಐ ವಿಲ್ ಅಮೆಂಡ್ ದ ಲಾ, ಐ ವಿಲ್ ಹ್ಯಾಂಗ್ ಯು. ಏನೋ ಅನ್ಕೊಂಡಿದ್ದೀರಾ ನೀವೆಲ್ಲ? ಭ್ರಷ್ಟ ವ್ಯವಸ್ಥೆ. ಯಾವ ಪಕ್ಷಕ್ಕೆ ಓಟ್ ಹಾಕೋರು ಜನರಿಗೆ ನೆಮ್ಮದಿ ಇಲ್ಲ. ಲೂಟಿಕೋರ ಪೊಲೀಸರು, ಲೂಟಿಕೋರ ವ್ಯವಸ್ಥೆ. ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗೋ ದುಡ್ಡು ಕೇಳ್ತಾರೆ, BBMPಗೆ ಹೋಗಿ ದುಡ್ಡು ಕೇಳ್ತಾರೆ, BWSSBಗೆ ಹೋಗಿ ದುಡ್ಡು ಕೇಳ್ತಾರೆ, ಸತಿರ ಸರ್ಟಿಫಿಕೇಟ್ ಬೇಕು ಅಂತ ದುಡ್ಡು ಕೇಳ್ತಾರೆ, ಬರ್ತ್ ಸರ್ಟಿಫಿಕೇಟ್ ಕೇಳ್ದ ದುಡ್ಡು ಕೇಳ್ತಾರೆ. ಬೆಲೆ ಏರಿಕೆ, ನಿರುದ್ಯೋಗ, ಜನರಿಗೆ ನೆಮ್ಮದಿನೇ ಇಲ್ಲ. ಅದರಲ್ಲಿ ಈ ರಾಕ್ಷಸರ ಕಾಟ. ಸಿವಿಲ್ ಡಿಸ್ಪ್ಯೂಟ್ಗೆ ಇವನು ಮುತ್ತುರಾಜರೇ, ಇವನನ್ನು ಅರೆಸ್ಟ್ ಮಾಡಬೇಕು. ಕೊಡಗೇಳಿ ಇನ್ಸ್ಪೆಕ್ಟರ್ ಅರೆಸ್ಟ್ ಆಗ್ಬೇಕು, ಅವನು ಸಬ್ ಇನ್ಸ್ಪೆಕ್ಟರ್ ಅರೆಸ್ಟ್ ಆಗ್ಬೇಕು. ನನ್ನ ಮೇಲೆ 5 FIR ಮಾಡಿ 5 ಕಡೆ ಓಡಾಡಿದ್ದೀನಿ. ಅದೇ ಇವನು ಯಾರು MLA ವಿಶ್ವನಾಥ್ ಅನಧಿಕೃತವಾಗಿ ಏನೋ ಪ್ರೊಟೆಸ್ಟ್ ಮಾಡಿಸ್ದ ನನ್ನ ವಿರುದ್ಧ. ಹೈಕೋರ್ಟ್ ಆರ್ಡರ್ ಇದೆ, ಪ್ರೊಟೆಸ್ಟ್ ನ ಸ್ವತಂತ್ರ ಉದ್ಯಾನವನದಲ್ಲೇ ಮಾಡಬೇಕು ಅಂತ. DCP ಸಜಿತ್ ಹೇಳಿದೆ, ಯಲಹಂಕ ವಿಶ್ವನಾಥನ್ ಮೇಲೆ ಯಲಹಂಕ ಇನ್ಸ್ಪೆಕ್ಟರ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತಂದ್ರೆ ಇದುವರೆಗೂ FIR ಮಾಡಿಲ್ಲ ಆ DCP ನಾರ್ತ್ ಈಸ್ಟ್. ನೋಡ್ರಿ ಎಲ್ಲಿದೆ? ಒಬ್ಬ BJP MLA ಮೇಲೆ ಕಾಂಗ್ರೆಸ್ ಗೌರ್ಮೆಂಟ್ ಇರ್ಬೇಕಾದ್ರೆ ನಾವು ಕಂಪ್ಲೇಂಟ್ ಕೊಟ್ರೆ ಹೈಕೋರ್ಟ್ ಆರ್ಡರ್ ನ ಮುರಿದು
ಏನೋ ವಿಶ್ವನಾಥ ಅವನ ಹುಡುಗರು ಪ್ರೊಟೆಸ್ಟ್ ಮಾಡಿಸಿದ್ರೆ, ನಾನ್ ಕಂಪ್ಲೇಂಟ್ ಕೊಟ್ರೆ ಡಿಸಿಪಿ ನಾರ್ತ್ ಈಸ್ಟ್ ಸಜಿತ್ ಆಗಿರ್ಬೋದು, ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಆಗಿರ್ಬೋದು, ಯಲಹಂಕ ಇನ್ಸ್ಪೆಕ್ಟರ್ ಯಾರು FIR ಮಾಡಿಲ್ಲ. ಕೇಳಿದ್ರೆ ಏನ್ ಹೇಳಿದ್ರು ಗೊತ್ತಾ ನಿಮ್ಗೆ? ಆಶ್ಚರ್ಯ ಆಗ್ಬಿಡುತ್ತೆ. ನೀವು ಕಿತ್ತಾಡೋದು. ಏನ್ ಹೇಳಿದ್ರು ಗೊತ್ತಾ? ವಿಶ್ವನಾಥ್ ಹೆಬ್ಬಾಳ MLA ಯಾರು ಬೈತಿ ಸುರೇಶ್ ಅವರು ಬೀಗರಂತೆ, ಹಂಗಾಗಿ ಸರ್ ನಾವು ಮಾಡಲ್ಲ ಅಂದ್ರೆ ನಾವೇನ್ ಬಿಟ್ಟಿ ಬಿದ್ದಿದೀವ? ಈ ಕರ್ನಾಟಕದಲ್ಲಿ ನಾವು ಬಿಟ್ಟಿ ಬಿದ್ದಿದೀವ? ನೀವು ಏನೋ ಕೊಡಗಲ್ಲಿ ಒಂದು FIR, ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಆಫೀಸ್ ಸೈಬರ್ ಕ್ರೈಮ್ ಒಂದು FIR, ಬೆಳ್ತಂಗಡಿಯಲ್ಲಿ ಒಂದು FIR, ಚಿಕ್ಕಬಳ್ಳಾಪುರ ನಾವು ಪುಕ್ಸಟ್ಟೆ ಬಿದ್ದಿದೀವ? ನಾವು ಕೊಟ್ಟು ಕಂಪ್ಲೇಂಟ್ ಮೇಲೆ FIR ಮಾಡಲ್ಲ. ಇನ್ನು ಏನಕ್ಕೆ ಬೇಕು ವ್ಯವಸ್ಥೆ? ಈ ಕಿತ್ತೋಗಿರೋ ವ್ಯವಸ್ಥೆ ಏನಕ್ಕೆ ಬೇಕು? ವೈ ಶುಡ್ ವಿ ರಿಕ್ವೈರ್ ಎ ಸಿಸ್ಟಮ್? ಏನಕ್ಕೆ ಬೇಕು ಸಿಸ್ಟಮ್? ಏನಕ್ಕೆ ಬೇಕು ಸಿಸ್ಟಮ್? ಬೈತಿ ಸುರೇಶ್ ಕಾಂಗ್ರೆಸ್, ಬಿಜೆಪಿ ವಿಶ್ವನಾಥ ಇಬ್ರು ಬೀಗರಂತೆ. ಸೊ ಹಂಗಾಗಿ ಕಾಂಗ್ರೆಸ್ ಗೌರ್ಮೆಂಟ್ ಅಲ್ಲಿ ಪೊಲೀಸರು FIR ಹಾಕಲ್ಲಂತೆ. ಯಾವ ಮಟ್ಟಕ್ಕೆ ಬಂದ್ ನಿಂತಿದೆ ನೋಡ್ರಿ. ಖಂಡಿತವಾಗಿ ಇವತ್ತಲ್ಲ ನಾಳೆ ನೇಪಾಳದ ಪರಿಸ್ಥಿತಿ ಭಾರತದಲ್ಲಿ, ಕರ್ನಾಟಕದಲ್ಲಿ ಆಗೇ ಆಗುತ್ತೆ. ದಟ್ ವಿಲ್ ಡೆಫಿನೆಟ್ಲಿ ಹ್ಯಾಪನ್. ಆಗಬೇಕು. ಯಾಕಂತಂದ್ರೆ ಸಾಮಾನ್ಯ ಜನ ಇವತ್ತು ಉಸಿರುಗಟ್ತಾ ಇದೆ. ಸಾಮಾನ್ಯ ಜನ ಜೀವನ ಮಾಡಕ್ಕಾಗ್ತಾ ಇಲ್ಲ. ನಮ್ಮಂತ ಧ್ವನಿ ಎತ್ತೋರು, ಸಾರ್ವಜನಿಕರ ಧ್ವನಿ ಎತ್ತೋರ್ಗೆ ಸುಳ್ಳು ಐ ಡೋಂಟ್ ಕೇರ್, ನಾನ್ ಯಾವನು ಕೇರ್ ಮಾಡಲ್ಲ. ಆದರೆ ಪೊಲೀಸರು ಚಿನ್ನ ಮಾರ್ಕೊಂಡ್ರೆ ಅವನ ಮೇಲೆ FIR ಆಗಲ್ಲ. ಅವನು ಸೂರ್ಯನಗರ ಪೊಲೀಸ್ ಇನ್ಸ್ಪೆಕ್ಟರ್ ಮೇಲೆ FIR ಹಾಕಿ ಒದ್ದು ಹೊರಡೆ ಹಾಕ್ಬೇಕಾಗಿತ್ತು. ಇದೇ ಡಿ ಕೆ ಶಿವಕುಮಾರ್ ಇವನನ್ನ ಸೂರ್ಯನಗರ ಪೊಲೀಸ್ ಇನ್ಸ್ಪೆಕ್ಟರ್ನ ಯಾವನು 1 kg ಚಿನ್ನನ ಎಂಡ್ರಿಗೆ ಒಡವೆ ಮಾಡ್ಕೊಟ್ನ ಒದ್ದು ಒಳಗಡೆ ಹಾಕಿದ್ರೆ ಉಪಮುಖ್ಯಮಂತ್ರಿ ಅಂತ ನಾನು ಒಪ್ಕೊಳ್ತಾ ಇದ್ದೆ. ಇವ್ರ ಬಾಲ ಏನಿದ್ರು ಸಾಮಾನ್ಯ ಜನರ ಮೇಲೆ, ಪೊಲೀಸ್ ಅವ್ರ ಮೇಲೆ. ಯಾಕಂದ್ರೆ ಪೊಲೀಸ್ ಅವ್ರ ಕಲೆಕ್ಷನ್ ನ ತಗೊಂಡೋಗಿ ಯಾರ್ಗ್ ಬೇಕು ಅವ್ರು ಕೊಡ್ತಾರೆ, ಪೋಸ್ಟಿಂಗ್ ಕಾಸು ಕೊಡ್ತಾರೆ. ಅವರು ಲೂಟಿ ಮಾಡ್ಲಿ ಅಂತಾನೆ ಸರ್ಕಾರಗಳು ಬಿಡೋದು. ಅವನ್ ನೋಡಿ ಚಾಮರಾಜಪೇಟೆ ಇನ್ಸ್ಪೆಕ್ಟರ್ ಮಂಜಾ ಎಲ್ಲ ಇದನ್ನೇನೋ ಹೊಡ್ಕೊಲ್ಲ ಡ್ರಗ್ಗಳನ್ನ ಮಾರ್ತಾ ಇದ್ದಂತೆ. ನಾವ್ ಹೇಳಿಲ್ಲ ಇದನ್ನ. ತನಿಖೆನಲ್ಲಿ ACP ಚಂದನ್ ಹೇಳಿರೋದು. ಅವನು ಬರೀ ಸಸ್ಪೆಂಡ್ ಮಾಡೋರೆ. ಯಾಕಪ್ಪ FIR ಹಾಕಿ ಜೈಲಿಗೆ ಕಳ್ಸಿಲ್ಲ? NDPS ಕೇಸಲ್ಲಿ ಡ್ರಗ್ ಟ್ರಾಫಿಕಿಂಗ್ ಅಲ್ಲಿ ಅವನು ಇನ್ಸ್ಪೆಕ್ಟರ್ ಮಂಜನ್ನ ಜೊತೆನಲ್ಲಿ 11 ಪೊಲೀಸ್ ಅವ್ರನ್ನ ಜೈಲಿಗೆ ಯಾಕೆ ಕಳ್ಸಿಲ್ಲ? ಯಾರು ಇವ್ರೇನೋ ಸ್ಪೆಷಲ್ ಕಾನೂನಲ್ಲಿ ಸ್ಪೆಷಲ್ ಏನ್ರಿ ಇವರು? ಸ್ಪೆಷಲ್ ಬಾ ನಮ್ಮನೆ ಹತ್ರ ಬಾ ಎತ್ಕೊಂಡು FIR ಎತ್ಕೊಂಡು ಬರ್ರ ಹೇಳ್ತೀನಿ ನಿಮ್ಗೆ. ಸಾಮಾನ್ಯ ಜನ ಬಿಟ್ಟಿ ಬಿದ್ದಿದಾರ. ಯಾವ ಕಾನೂನಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಯಾವ ಕಾನೂನಲ್ಲಿ ಕೆಲಸ ಮಾಡ್ತಾ? ಪೊಲೀಸ್ ಅವ್ರಿಗೆ ಭ್ರಷ್ಟರಿಗೆ ಒಂದ್ ಕಾನೂನು, ಧ್ವನಿ ಎತ್ತೋರ್ಗೆ ಸಾಮಾನ್ಯ ಜನರಿಗೆ ಒಂದ್ ಕಾನೂನು. ಯಾವ ಬುಕ್ಕಲ್ಲಿ ಬರ್ದಿದೆ? ಸಂವಿಧಾನದಲ್ಲಿ ಬರ್ದಿದ್ಯಾ? ಪೊಲೀಸ್ ಅವರು ಕಳ್ತನ ಮಾಡಿದ್ರೆ 1 kg ಒಡವೆನ ಕದ್ದಿಗೆ ಹಾಕೊಂಡ್ರೆ ಅವ್ರ ಮೇಲೆ FIR ಹಾಕಂಗಿಲ್ಲ, ಜೈಲಿಗೆ ಕಳ್ಸಂಗಿಲ್ಲ. ಬರ್ದಿದ್ಯಾ? ತೋರಿಸ್ರಿ. ನೇಪಾಳದ ಪರಿಸ್ಥಿತಿ ಕರ್ನಾಟಕಕ್ಕೆ ಬಂದೇ ಬರುತ್ತೆ. ಬರ್ದಿಟ್ಕೊಳ್ಳಿ. ನಾನು ಬಿಡಬಹುದು. ಮೇಲೊಬ್ಬ ಇದನ್ನಲ್ಲ, ಆ ನೇಪಾಳದಲ್ಲಿ ನಿಮ್ಮನ್ನ ಈ ಭ್ರಷ್ಟ ಪೊಲೀಸರಾಗಿರ್ಬೋದು, ಭ್ರಷ್ಟ ಅಧಿಕಾರಿಗಳಾಗಿರ್ಬೋದು, ಈ ಭ್ರಷ್ಟ ರಾಜಕಾರಣಿಗಳಾಗಿರ್ಬೋದು, ಅಥವಾ ಕೋರ್ಟ್ ಆರ್ಡರ್ಗೆ ವಿರುದ್ಧವಾಗಿ ಉಚ್ಚಾಟ ಮಾಡಿದಂತ MLA ವಿಶ್ವನಾಥ್ ಆಗಿರ್ಬೋದು, ಆಮೇಲೆ ಹೆಬ್ಬಾಳದ ಮಿನಿಸ್ಟರ್ ಮತ್ತೆ ಬೈಡ್ತಿ ಸುರೇಶ್ ಆಗಿರ್ಬೋದು, ಒಂದಲ್ಲ ಒಂದ್ ದಿವಸ ನೇಪಾಳದ ಪರಿಸ್ಥಿತಿ ಭಾರತಕ್ಕೆ ಬಂದೇ ಬರುತ್ತೆ. ನೀವುಗಳು ಮಾಡ್ತಾ ಇರುವಂತ ಅನ್ಯಾಯ, ಅಕ್ರಮ, ಭ್ರಷ್ಟಾಚಾರ, ಲೂಟಿ, ಡಕಾಯಿತನ, ದರೋಡೆ, ಇದಕ್ಕೆಲ್ಲ ಒಂದು ಅಂತ್ಯ ಇದ್ದೇ ಇದೆ. ನೀವು ಯಾರು ಉದ್ಧಾರ ಆಗಲ್ರಲ್ಲಿ. ನೀವು ಕಾಂಗ್ರೆಸ್, ಬಿಜೆಪಿ, JDS ಎಲ್ಲರೂ 3 ಪಾರ್ಟಿಯವರು ಕೂಡ ನೀವು ಭ್ರಷ್ಟಾಚಾರದಲ್ಲಿ ಮುಳುಗೋಗಿದ್ದೀರಾ. ಅದ್ರಲ್ಲಿ ಯಾವುದೇ ಎರಡನೇ ಮಾತೇ ಇಲ್ಲ. ಅಧಿಕಾರಿಗಳ ಹತ್ರ ಲೂಟಿ ಮಾಡಿಸ್ತೀರಾ ನೀವೆಲ್ಲ. ಅವ್ರಿಗೆ ಪೋಸ್ಟಿಂಗ್ ಕಾಸಿಸ್ಕೊಂತೀರಾ. ಅವ್ರೇನಾದ್ರು ತಪ್ಪು ಮಾಡಿದ್ರೆ ದುಡ್ಡಿಸ್ಕೊಂಡು ಅವ್ರನ್ನ ಕೈ ಬಿಡ್ತೀರಾ. ಸೂರ್ಯನಗರ ಪೊಲೀಸ್ ಇನ್ಸ್ಪೆಕ್ಟರ್ನ ಯಾಕಪ್ಪ ಅರೆಸ್ಟ್ ಮಾಡಿಲ್ಲ? ಡೂ ಯು ಹ್ಯಾವ್ ಎನಿ ಎಕ್ಸ್ಪ್ಲನೇಷನ್? ನಿಮ್ಮ ಹತ್ರ ಎಕ್ಸ್ಪ್ಲನೇಷನ್ ಇದೆಯೇನ್ರೋ? ಮಾತಾಡ್ರಿ. ಅಲ್ಲಿ ಸೆಷನ್ ಅಲ್ಲಿ ನಾನು ಮಾತಾಡಿದ್ದಕ್ಕೆ 26 ಮಾತಾಡಿದ್ರಲ್ಲ ಹೋಮ್ ಮಿನಿಸ್ಟರ್. ಯಾಕ್ರೆ ಸೂರ್ಯನಗರ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಿ FIR ಮಾಡಿ ಜೈಲಿಗೆ ಕಳಿಸಿಲ್ಲ? ಚಾಮರಾಜನಗರದ ಇನ್ಸ್ಪೆಕ್ಟರ್ ಮಂಜಾ, ಆಮೇಲೆ JJ ನಗರ 2 ಪೊಲೀಸರು, 11 ಜನ ಪೊಲೀಸರು ಮಂಜಾ, ಅವನ ಮೇಲೆ NDPS ಡ್ರಗ್ ಕೇಸ್ ಹಾಕಿ ಯಾಕೆ ಜೈಲಿಗೆ ಕಳಿಸಿಲ್ಲ? ಕೊಡಗೇಲೆ ಇನ್ಸ್ಪೆಕ್ಟರ್ ಎಲ್ಲ TV ಚಾನೆಲ್ ಅಲ್ಲೂ ಬರ್ತಾ ಇದೆ.
ಕೊಡಗೇಲಿ ಇನ್ಸ್ಪೆಕ್ಟರ್ ಹೇಳ್ದ ನನಗೆ ಹೋಮ್ ಮಿನಿಸ್ಟರ್ ಡಿ.ಕೆ. ಶಿವಕುಮಾರ್ ಪರಿಚಯ ಅಂತ ಹೇಳ್ದ. ಮಂಡ್ಯದ ಒಕ್ಕಲಿಗರು ಅಂತಂದ, ಗೊತ್ತಿಲ್ಲ ನನ್ಗೆ ಯಾವ ಜಾತಿ ಅಂತ. ಬಟ್ ನನಗನ್ಸುತ್ತೆ ಡಿ.ಕೆ. ಶಿವಕುಮಾರ್ ಆಶೀರ್ವಾದ ಇರೋದ್ರಿಂದ ಈ ಮುತ್ತುರಾಜು ಕೊಡಗೇಲಿ ರೇ ಸಿಮಂತ್ ಕುಮಾರ್ ಸಿಂಗ್ ನೀವು ಪೊಲೀಸ್ ಕಮಿಷನರ್ ಆಗಿ ಬೆಂಗಳೂರು ಕರ್ನಾಟಕಕ್ಕೆ ಡಿಜಿಪಿ ಆಗಿ ಇಷ್ಟೊಂದು ಇಂಡಿಸಿಪ್ಲಿನು, ಕಮಿಷನ್, ಒಮಿಷನ್, ಕ್ರೈಮು, ಕಳ್ಳತನ, ದರೋಡೆ ಪೊಲೀಸರು ಮಾಡ್ತಾ ಇದಾರಲ್ಲ, ನೀವು ಕಣ್ಣು ಮುಚ್ಕೊಂಡು ಹೆಂಗ ಆಡಳಿತ ಮಾಡ್ತಾ ಇದ್ದೀರಾ? ವಿ ವಾಂಟ್ ಅನ್ ಎಕ್ಸ್ಪ್ಲನೇಷನ್. ಸರ್ವನಾಶ ಆಗಿ ಹೋಗಿ ಇನ್ನು ಏನು ಹೇಳಕ್ಕಾಗಲ್ಲ. ಒಂದಂತೂ ನಿಜ, ಇಂದಲ್ಲ ನಾಳೆ ನೇಪಾಳದ ಪರಿಸ್ಥಿತಿ ಭಾರತಕ್ಕೆ ಬಂದೇ ಬರುತ್ತೆ. ಲೈ, ನಿಮ್ಮನ್ನ ಇಟ್ಟಾಡಿಸ್ಕೊಂಡು ಜನ ಹೊಡೆದಿಲ್ಲ, ಅದು ಅಧಿಕಾರಿಗಳಾಗಿರ್ಬೋದು, ಭ್ರಷ್ಟ ಪೊಲೀಸರಾಗಿರ್ಬೋದು, ಅಥವಾ ಭ್ರಷ್ಟ ರಾಜಕಾರಣಿಗಳಾಗಿರ್ಬೋದು. ನಿಮ್ಮನ್ನ ಇಟ್ಟಾಡಿಸ್ಕೊಂಡು ಜನ ಹೊಡೆದೇ ಹೊಡಿತಾರೆ. ನಾನ್ ಕಣ್ಣಾರ ನೋಡ್ತೀನಿ. ದ ಡೇ ಇಸ್ ನಾಟ್ ಫಾರ್ ದ ಕರ್ನಾಟಕ ಅಂಡ್ ಇಂಡಿಯಾ ವಿಲ್ ವಿಟ್ನೆಸ್ ಸಿಮಿಲರ್ ಟು ದ ಸಿಚುಯೇಷನ್ ಆಫ್ ನೇಪಾಳ್. ಅಂಡ್ ದ ಡೇ ಇಸ್ ನಾಟ್ ಫಾರ್ ಯು ವಿಲ್ ಕರ್ಸ್ ಯುವರ್. ನಿಮಗ್ ನೀವು ಶಾಪ ಹಾಕೊಂತೀರ ಕಣಲೈ. ನಿಮ್ಮ ಯೋಗ್ಯತೆ ಕಳ್ಳರು, ದರೋಡೆಕೋರರು ಪೊಲೀಸ್ ಯೂನಿಫಾರ್ಮ್ ಹಾಕೊಂಡು ಏನೋ ಕಳ್ಳನ ಹತ್ರ ಕದ್ದಿರೋ ಅಂತ ಚಿನ್ನನ ಒಡವೆ ಮಾಡಿಸ್ಕೊಡ್ತೀಯಲ್ಲೇನೋ. ಸೂರ್ಯನಗರ ಇನ್ಸ್ಪೆಕ್ಟರ್, ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ವೇನೋ? ಚಾಮರಾಜನಗರದ ಮಂಜಣ್ಣ ಅಂತ, ನಿನಗೆ ಮಂಜಾ ಪ್ಲಸ್ ಅಣ್ಣ ಬೇರೆನಾ? ಲೇ ಮಂಜಾ, ಇನ್ಸ್ಪೆಕ್ಟರ್ ಮಂಜಾ, ನಿನಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವೇನೋ? ಆ ಟೈಡಾಲ್ ಟ್ಯಾಬ್ಲೆಟ್ ಗಳನ್ನ ಯುವ ಜನತೆಗೆ ಮಾರಾಟ ಮಾಡಕ್ ಬಿಟ್ಟಿದ್ಯಾ. ಅವರುಗಳು ಡ್ರಗ್ ಕುಡ್ದು ಹೆಣ್ಮಕ್ಳನ್ನ ಮೊಲೆಸ್ಟೇಷನ್ ಮಾಡೋದು, ಹೆಣ್ಮಕ್ಳನ್ನ ರೇಪ್ ಮಾಡೋದು, ಕಳ್ತನ ಮಾಡೋದು, ಕ್ರೈಮ್ ಮಾಡೋದು ಮಾಡ್ತಾವ್ರಲ್ಲ. ನಿನಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವೇನೋ? ಆ 11 ಪೊಲೀಸರಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ಇಲ್ಲ ಬಿಡು, ನೀವು ನಾಚಿಕೆ ಇಲ್ದಿದ್ದಕ್ಕೆ ಈ ಬಾಳನ್ನ ಬಾಳ್ತಾ ಇರೋದು. ವಿ ಆರ್ ವೆರಿ ಸಾರಿ ಟು ಸೇ ದಟ್ ಏನೋ ಇಂಡಿಯಾ ಇಸ್ ಗೋಯಿಂಗ್ ಥ್ರೂ ಎ ಸಿಮಿಲರ್ ಟು ಎಮರ್ಜೆನ್ಸಿ. ಕರ್ನಾಟಕದಲ್ಲಿ ಎಮರ್ಜೆನ್ಸಿ ಸಿಚುವೇಶನ್ ಇದೆ, ಬಟ್ ಆದ್ರೆ ಡಿಕ್ಲೇರ್ ಆಗಿಲ್ಲ. ಈ ಭ್ರಷ್ಟ ಪೊಲೀಸರು, ಇವನು ಮುತ್ತುರಾಜು, ನಾನು ಹೇಳ್ದೆ ನನ್ನ ಕೇಸಲ್ಲಿ ಅದ್ಯಾವ್ದೋ ಲೆಸ್ ದ್ಯಾನ್ 7 years ಕೇಸ್ ರೀ, ಅದು ವಾರಂಟು ಇಲ್ಲ. ಇವನು ಹೋಗಿ ಸರ್ಚ್ ವಾರಂಟ್ ಎತ್ಕೊಂಡ್ಬಂದು ನನ್ಗೆ ಯಾರೋ ಹೇಳಿದ್ರು ಇವನು ಡಿ.ಕೆ. ಶಿವಕುಮಾರ್ ಶಿಷ್ಯ ಅಂತೆ, ಅದಕ್ಕಿಷ್ಟೊಂದು ನಿಗರಾಡ್ತಾನೆ ಅಂತಂದ್ರು. ಅಲ್ರಿ, ಪೊಲೀಸರು ರಿಯಲ್ ಎಸ್ಟೇಟ್ ಅಲ್ಲಿ ಯಾರಾದ್ರೂ ಇನ್ವಾಲ್ವ್ಮೆಂಟ್ ಆಗ್ತಾರಾ? ಸಿವಿಲ್ ಡಿಸ್ಪ್ಯೂಟ್ ಅಲ್ಲಿ ಇನ್ವಾಲ್ವ್ಮೆಂಟ್ ಆಗ್ತಾರಾ? ಸಿವಿಲ್ ಡಿಸ್ಪ್ಯೂಟ್ಗೆ ಒಂದು FIR ಹಾಕಿ ಅವನನ್ನ ಕಸ್ಟಡಿ ತಗೊಂಡು ಅವನನ್ನ ಕುಂಡ್ರಿಸ್ಕೊಂಡು ಸೈಟ್ ಬರ್ಕೊಟ್ರೆ ಬಿಡ್ತೀನಿ ಅಂತಂದ್ರೆ ಇವನೊಬ್ಬ ದೊಡ್ಡ ಡಕಾಯ್ತ ಅಲ್ವಾ ಇವನು ಮುತ್ತುರಾಜ? ಇವನು ಇಲ್ಲಿಗೆ ಬರಕ್ ಮುಂಚೆ ಅಮೃತಹಳ್ಳಿನಲ್ಲಿ ಸಬ್ ಇನ್ಸ್ಪೆಕ್ಟರ್ ಕೆಲಸ ಮಾಡವನೆ, ಜಾಲದಲ್ಲಿ ಟ್ರಾಫಿಕ್ ಇನ್ಸ್ಪೆಕ್ಟರ್ ಕೆಲಸ ಮಾಡವನೆ, ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲೂ ಕೆಲಸ ಮಾಡವನೆ. ಇಂತ ಡಕಾಯಿತರ ಮನಸ್ಥಿತಿ ಇರುವಂತ ಪೊಲೀಸರನ್ನ ಡಿಪಾರ್ಟ್ಮೆಂಟ್ ಅಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಬಿಟ್ಟು ಲೂಟಿ ಮಾಡಿಸ್ತಾ ಇದೆಯಲ್ಲ, ನಿಮ್ಗೆ ಮಾನವೀಯತೆ ಇದೆಯಾ? ಹೋಮ್ ಮಿನಿಸ್ಟರ್ ಏನ್ ಮಾಡ್ತಾ ಇದೀಯಾ? ಮಿಸ್ಟರ್ ಹೋಮ್ ಮಿನಿಸ್ಟರ್ ಪರಮೇಶ್ವರ್, ಏನ್ರಿ ಮಾಡ್ತಾ ಇದ್ದೀರಾ? ಬೆಂಗಳೂರಲ್ಲಿ ಪೊಲೀಸವ್ರನ್ನ, ಭ್ರಷ್ಟ ಪೊಲೀಸವ್ರನ್ನ ಲೂಟಿ ಮಾಡಕ್ಕೆ ಬಿಟ್ಟು ಒಬ್ಬ ಡ್ರಗ್ ದಂಧೆ ಮಾಡ್ತಾನೆ ಚಾಮರಾಜಪೇಟೆಯವನು, ಇನ್ನೊಬ್ಬ ಸೂರ್ಯನಗರದವನು ಕಳ್ತನ ಮಾಡಿದ ಚಿನ್ನನ ಹೆಂಡ್ರಿಗೆ ಒಡವೆ ಮಾಡಿಸ್ಕೊಡ್ತಾನೆ. ಕೊಡಗೇಲಿ ಇನ್ಸ್ಪೆಕ್ಟರ್ ಮುತ್ತುರಾಜು ಸಿವಿಲ್ ಡಿಸ್ಪ್ಯೂಟ್ಗೆ FIR ಹಾಕಿ ಕಸ್ಟಡಿ ತಗೊಂಡು ಸೈಟ್ ಬಡ್ಕೊಡುವಂತ ಡಕಾಯಿತ ಕೆಲಸ ಮಾಡ್ತಾನೆ. ನೋಡ್ಕೊಂಡು ಹಾಲು ಕುಡಿದು ಮಲ್ಕೊಳ್ರಿ ಹೋಮ್ ಮಿನಿಸ್ಟರ್. ದಿಸ್ ಇಸ್ ಅನ್ಫಿಟ್ ಗವರ್ಮೆಂಟ್ ಇವನ್ ಟು ಡಿಸ್ಕಸ್ ಅಂತ ಹೇಳುತ್ತಾ ನಮಗೆ ಹೊಟ್ಟೆ ಉರಿಯುತ್ತೆ. ಈ ಸ್ವತಂತ್ರ ಬರ್ಲಿಕ್ಕೆ ಕೋಟ್ಯಾಂತರ ಜನ ಪ್ರಾಣ ಕೊಟ್ಟಿದ್ದಾರೆ, ಮಾನ ಕೊಟ್ಟಿದ್ದಾರೆ, ನೇಣಾಕ್ಸ್ಕೊಂಡಿದ್ದಾರೆ. ಈ ಭ್ರಷ್ಟ ವ್ಯವಸ್ಥೆಯನ್ನು ನೋಡಕ್ಕೆ ನಾವು ಬ್ರಿಟಿಷರಿಂದ ಸ್ವತಂತ್ರ ಪಡ್ಕೊಬೇಕಾಗಿತ್ತಾ? ಎಲ್ಲಿಗೆ ಬಂತು? ಯಾರಿಗೆ ಬಂತು 47ರ ಸ್ವಾತಂತ್ರ್ಯ? ದರಿದ್ರ ನನ್ನ ಮಕ್ಕಳು ಇವರೆಲ್ಲ.